ಕೇಳಿದಾಗ ಎಷ್ಟೋ ಒಂದು ವ್ಯಕ್ತಿಯ ಹೃದಯಕ್ಕೆ ಹೋಗಿ ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ. ತಪ್ಪಾಯ್ತು ಸ್ವಾಮಿ, ಈ ಒಂದು ತಪ್ಪನ್ನ ಮುಂದೆ ಮಾಡೋದಿಲ್ಲ ಅಂತಂದಾಗ ನೇರವಾಗಿ ಆ ವ್ಯಕ್ತಿಯ ಹೃದಯಕ್ಕೆ ಮುಟ್ಟುವಂತ ಯಾವುದಾದ್ರೂ ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ. ಯಾಕೆ ಅಂತಂದ್ರೆ ಮನಸ್ಸಿಗೆ ಹಿತವನ್ನ ಉಣಬಡಿಸುವಂತ ಭಾಷೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಿರಿಯರದು ಕೂಡ ತಪ್ಪಿದೆ. ಯಾಕೆ ಅಂತಂದ್ರೆ ಹೊರಗೆ ಹೋಗೋ ಸಂದರ್ಭದಲ್ಲಿ ಬಾಗಿಲು ಹಾಕೋ ಅನ್ನೋ ಬದಲು ಡೋರ್ ಹಾಕೋ ಅಂತೀವಿ. ನಾವು ಬರೋ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋ ಸ್ವಲ್ಪ ಲೇಟು ಅಂತ ಹೇಳ್ತೀವಿ. ಹೀಗೆ ನಾವು ಕನ್ನಡ ಆಂಗ್ಲವನ್ನ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ? ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಗಿಸಕ್ಕಾಗಲ್ಲ, ದೀಪಕ್ಕೆ ನೀರು ಹಾಕಿ ಬೆಳಗಿಸಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನು ಕೂಡ ಯಾವುದು ತೆಲುಗುದಲ್ಲೋ, ತಮಿಳಿನಲ್ಲೋ, ಹಿಂದಿಯಲ್ಲೋ, ಮರಾಠಿಯಲ್ಲೋ ಮಾತಾಡಿ ನಮ್ಮ ಕನ್ನಡವನ್ನ ಬೆಳೆಸಕ್ಕಾಗಲ್ಲ. ನಮ್ಮ ಕನ್ನಡವನ್ನ ಬಳಸಬೇಕು ಅಂತಂದ್ರೆ ಕನ್ನಡದಲ್ಲೇ ಮಾತನಾಡಬೇಕು ಅಂತ ಹೇಳ್ಬೋದು. ನೋಡಿ, ಅದಷ್ಟೇ ಅಲ್ಲ, ಕನ್ನಡ ಅಂತಷ್ಟೇ ಅಲ್ಲ, ಈ ಒಂದು ಮಠಕ್ಕೆ ಛಲವಾದಿ ಬಂಧುಗಳು ಜಾಸ್ತಿ ಜನ ಭಕ್ತರಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗಾದ್ರೆ ಹಿಂದುಳಿದ ವರ್ಗವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಎಷ್ಟು ಶ್ರಮ ವಹಿಸಿದಂತ ಜೀವಿ ಯಾರಾದ್ರೂ ಇದ್ರೆ ಅದು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಇಂದಿನ ಒಂದು ಸಂದರ್ಭದಲ್ಲಿ ಅವರನ್ನ ನಾವು ನೆನೆಸ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಬರೀ ಅವರಷ್ಟೇ ನೆನಪಿಸ್ಕೊಳ್ಳೋದಲ್ಲ, ನಾವು ಇಲ್ಲಿ ಆರಾಮಾಗಿ ಕುಂತು ನಾವು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀವಿ, ವೀಕ್ಷಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೂ ಮುಖ್ಯ ಕಾರಣ ಯಾರು ಅಂತಂದ್ರೆ ಗಡಿ ಭಾಗದಲ್ಲಿ ನಿಂತು ಹೋರಾಡ್ತಾ ಇರ್ತಕ್ಕಂಥ ಸೈನಿಕರು. ಅದಷ್ಟೇ ಅಲ್ಲದೆ ನಾನು ಈ ಒಂದು ಸಂದರ್ಭದಲ್ಲಿ ಗಟ್ಟಿಯಾಗಿ ನನ್ನ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಹೊಟ್ಟೆಗೆ ಹಿಟ್ಟು ಹಾಕಿರ್ತಕ್ಕಂಥ ರೈತರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಈ ಅಂಬೇಡ್ಕರ್ ಅಂತ ತಗೊಂಡೆ ನಾನು. ಈ ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರೆ ಅಥವಾ ಇವ್ರು ಯಾವ ರೀತಿಯಾಗಿ ವಿದ್ಯಾಭ್ಯಾಸವನ್ನ ಮಾಡಿದ್ರು ಅಂತಂದ್ರೆ, ಇಡೀ ಜಗತ್ತಲ್ಲಿ ಅಂತ ತಗೊಂಡಾಗ 30 ಡಿಗ್ರಿಯನ್ನ ಪಡೆದಿರ್ತಕ್ಕಂಥ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ನಮ್ಮ ಭಾರತದ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಈ BR ಅಂಬೇಡ್ಕರ್ ಅವರು ಅಂತ ತಗೊಂಡಾಗ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಪ್ರತಿ ಸತ ಅವರು ಸಂಸತ್ತಿನಲ್ಲಿ ಕೆಲಸ ಮಾಡಿದವರು. ಅಂತಂದ್ರೆ ನಮ್ಮ ಒಂದು ಸಂವಿಧಾನ ರಚನೆ ಆಗ್ಬೇಕಲ್ಲ, ನಾವ್ ಹಿಂಗೆ ಇರಬೇಕು, ನಾವ್ ಇದನ್ನೇ ಮಾಡಬೇಕು, ಇದು ನಮ್ಮ ಹಕ್ಕುಗಳು, ಇದು ನಮ್ಮ ಕರ್ತವ್ಯಗಳು ಅಂತ ತಿಳಿಲಿಕ್ಕೆ ಸಂವಿಧಾನ ಮುಖ್ಯವಾಗಿ ಬೇಕು. ಹಾಗಾದ್ರೆ ಆ ಸಂವಿಧಾನ ಅಂತಂದ್ರೆ ಇಡೀ ದೇಶದ ಬುನಾದಿ ಯಾವ್ದಾದ್ರು ಇದ್ರೆ ಅದು ಸಂವಿಧಾನ ಅಂತ. ಅದಕ್ಕೋಸ್ಕರ ದೇಶದ ಬುನಾದಿಯನ್ನ ಕಟ್ಟೋದು ಅಷ್ಟು ಸುಲಭವಾದಂತ ಕೆಲಸ ಅಲ್ವೇ ಅಲ್ಲ. ಅಂತ ಕಷ್ಟಕರವಾದಂತ ಕೆಲಸವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡ್ತಾರಲ್ಲ, ಅದು ಸಂಸತ್ತಿನಲ್ಲಿ ಕೆಲಸ ಮಾಡೋದು. ಸಂಸತ್ತಿನಲ್ಲಿ ಕೆಲಸ ಮಾಡುವಾಗ ಪ್ರತಿ ಬಾರಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂಸತ್ತಿನಲ್ಲಿ ಪ್ರವೇಶ ಮಾಡ್ತಾ ಇರುವಾಗ ಸಂಸತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಾಗಿರ್ಬೋದು, ಮಂತ್ರಿ ಮಂಡಲದವರಾಗಿರ್ಬೋದು, ಎಲ್ಲರೂ ಕೂಡ ಎದ್ದು ನಿಂತು ಏನ್ ಮಾಡ್ತಿದ್ರು ಅಂತಂದ್ರೆ ಗೌರವವನ್ನ ಕೊಡ್ತಿದ್ರು ಅಂತ. ಅದನ್ನ ನೋಡಿದ ಒಬ್ಬ ಶಾಸಕ ಏನ್ ಮಾಡ್ತಾನೆ ಅಂತಂದ್ರೆ ನೆಹರೂಜಿಯವನ್ನ ಕೇಳ್ತಾರೆ,